ನಮಸ್ಕಾರ, ಐ ಎಂ BR ನಾಯ್ಡು. ಬಿಜೆಪಿ ನಾಯಕರ ಅಕ್ರಮಗಳ ಇನ್ನೊಂದು ಕರಾಳ ಮುಖ ಬಯಲಾಗುತ್ತಿದೆ. ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತಮ್ಮ ಆಪ್ತರಿಗೆ ಸರ್ಕಾರಿ ಭೂಮಿ ಹಂಚಿದ್ದಾರೆ ಎಂಬ ಗಂಭೀರ ಆರೋಪಕ್ಕೆ ಗುರಿಯಾಗಿದ್ದಾರೆ. 1998ನೇ ಇಸ್ವಿಯಿಂದ 2006ರವರೆಗೆ ಆರ್ ಅಶೋಕ್ ಅವರು ಬೆಂಗಳೂರು ದಕ್ಷಿಣ ತಾಲೂಕು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಅವರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಸೇರಬೇಕಾಗಿದ್ದ ಭೂಮಿಯನ್ನು ಬಿಜೆಪಿಯ ತಮ್ಮ ಆಪ್ತರಿಗೆ, ಅವರ ಕುಟುಂಬದವರಿಗೆ ಹಂಚಿಕೆ ಮಾಡಿದ್ದಾರೆ. 3 ವರ್ಷದ ಮಗುವಿನ ಹೆಸರಿನಲ್ಲೂ ಭೂಮಿ ಹಂಚಲಾಗಿದೆ ಎಂಬ ಆರೋಪವಿದೆ. ಬಿಬಿಎಂಪಿ ವ್ಯಾಪ್ತಿಯ ನಿಗದಿತ ದೂರದ ಆಚೆಗೆ ಮಾತ್ರ ಭೂಮಿ ಮಂಜೂರು ಮಾಡಬೇಕು ಎಂಬ ಸ್ಪಷ್ಟ ಆದೇಶವಿದೆ. ಆದರೆ ಆರ್ ಅಶೋಕ್ ಅವರು ಬೆಂಗಳೂರಿನಂತಹ ಮಹಾನಗರದ ಗಡಿಯೊಳಗೆ ಭೂಮಿ ಹಂಚಿಕೆ ಮಾಡಿ ತಮ್ಮ ಆಪ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಸರ್ಕಾರದ ಖಜಾನೆಗೆ ನೂರಾರು ಕೋಟಿ ರೂಪಾಯಿ ನಷ್ಟವಾಗಿದೆ. ಬಿಜೆಪಿ ನಾಯಕ ಆರ್ ಅಶೋಕ್ ಇದನ್ನು ರಾಜಕೀಯ ಪ್ರೇರಿತ ಎನ್ನುತ್ತಿದ್ದರೂ ನ್ಯಾಯಾಲಯಗಳು ತನಿಖೆಗೆ ಅನುಮತಿ ನೀಡಿವೆ. ಇದು ಸತ್ಯ ಮತ್ತು ಸುಳ್ಳಿನ ನಡುವಿನ ಹೋರಾಟ. ನ್ಯಾಯ ಗೆಲ್ಲಲೇಬೇಕು. ಕಾಂಗ್ರೆಸ್ ಪಕ್ಷವಾಗಿ ಬಡವರ ಹಕ್ಕು ಮತ್ತು ನ್ಯಾಯಕ್ಕಾಗಿ ನಾವು ನಿರಂತರ ಹೋರಾಟ ನಡೆಸುತ್ತೇವೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಟೀಮ್ BR ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.